ಹಾಯ್ ವೀಕ್ಷಕರೇ, ಎಸ್ ವೈ ಪ್ಯಾರಡೈಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯ ದಕ್ಷಿಣಕ್ಕಿರುವ ಒಂದು ಗ್ರಾಮವೇ ಉಚ್ಚಂಗಿ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದೊಂದು ದುರ್ಗವಿದೆ. ಈ ದುರ್ಗದ ಮೇಲೆ ಉತ್ಸವಾಂಬಾ ದೇವಿ ಅಥವಾ ಉಚ್ಚಂಗಿ ಯಲ್ಲಮ್ಮ ಅಥವಾ ಉಚ್ಚಂಗಮ್ಮ ಎಂದು ಕರೆಯಲ್ಪಡುವ ದೇವತೆ ಇರೋದ್ರಿಂದ ಈ ಸ್ಥಳಕ್ಕೆ ಉಚ್ಚಂಗಿ ಎಂಬ ಹೆಸರು ಬಂತೆಂದು ಹೇಳಲಾಗಿದೆ. ಅಷ್ಟೇನು ಎತ್ತರವಿಲ್ಲದ ಈ ದುರ್ಗ ಉತ್ತರ ದಕ್ಷಿಣವಾಗಿ ಸುಮಾರು 3.22 ಕಿಲೋಮೀಟರ್, ನೈಋತ್ಯಕ್ಕೆ ಸುಮಾರು 3.22 ಕಿಲೋಮೀಟರ್ ದೂರದಲ್ಲಿ ಕರಡಿ ಬೆಟ್ಟವು, ದಕ್ಷಿಣಕ್ಕೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧವಾದ ಅಣಚಿಕೆರೆಯೂ ಇವೆ. ಗುಡ್ಡಕ್ಕೆ ಹೊಂದಿಕೊಂಡಂತೆ ಪೂರ್ವ ದಿಕ್ಕಿನಲ್ಲಿರುವುದೇ ಉಚ್ಚಂಗಿ ದುರ್ಗ ಗ್ರಾಮ. ಇದೀಗ ನಾವು ನೋಡ್ತಾ ಇರೋದು ಉಚ್ಚಂಗಿ ದುರ್ಗ ಕೋಟೆ. ಉಚ್ಚಂಗಿ ದುರ್ಗ ಕೋಟೆಯು ಹಳೆಯ ಕೋಟೆಯಾಗಿದ್ದು ವರ್ಷಗಳಲ್ಲಿ ರಚನೆಯ ಹೆಚ್ಚಿನ ಭಾಗವು ಅಳಿಸಿ ಹೋಗಿದೆ. ಆದಾಗ್ಯೂ ನಾವು ಕೋಟೆಯ 3 ದ್ವಾರಗಳು, ಕೊತ್ತಲಗಳು ಮತ್ತು ವೀಕ್ಷಣಾ ಗೋಪುರಗಳನ್ನು ನೋಡಬಹುದು. ಹೊರಗಿನ ಕೊತ್ತಲಗಳನ್ನು ಚದರ ಬ್ಲಾಕ್ಗಳಲ್ಲಿ ನಿರ್ಮಿಸಲಾಗಿದೆ. ಒಳಗಿನ ಕೊತ್ತಲಗಳನ್ನು ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿದೆ. ಇದು ವಿವಿಧ ಆಡಳಿತಗಾರರಿಂದ ಕೋಟೆಯಲ್ಲಿ ಸೇರ್ಪಡೆಗಳು ಮತ್ತು ನವೀಕರಣಗಳನ್ನು ಸೂಚಿಸುತ್ತದೆ. ನಾವು ಮುಂದೆ ಹೋದಂತೆ ಒಳಗಿನ ಕೋಟೆ ಸಂಕೀರ್ಣವು ಶಿವಲಿಂಗದ ಸಣ್ಣ ದೇವಾಲಯ ಮತ್ತು ಹಳೆಯ ಯುಗಕ್ಕೆ ಸೇರಿದ ಕೆಲವು ಕಲ್ಲಿನ ಚೆಂಡುಗಳನ್ನು ಹೊಂದಿದೆ. ಇದು ಚಿತ್ರದುರ್ಗದ ನಾಯಕರ ಆಳ್ವಿಕೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದ ಕರ್ನಾಟಕದ ಅತ್ಯಂತ ಹಳೆಯ ಕೋಟೆಗಳಲ್ಲಿ ಒಂದಾಗಿದೆ. ಇದನ್ನು 4ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಕುತೂಹಲಕಾರಿಯಾಗಿ ಈ ಕೋಟೆಯು ಕದಂಬರಿಂದ ಪಲ್ಲವರಿಗೆ, ಚಾಲುಕ್ಯರಿಂದ ಪಾಂಡ್ಯರವರೆಗೆ, ನಾಯಕರುಗಳಿಂದ ಹೈದರಾಲಿ ಮತ್ತು ಮರಾಠರಿಂದ ಗುಲ್ಬರ್ಗ ಸುಲ್ತಾನರವರೆಗೂ ಪ್ರಮುಖ ಆಡಳಿತಗಾರರ ಅಡಿಯಲ್ಲಿತ್ತು. ಇದು ಅನೇಕ ಆಡಳಿತಗಾರರ ಅಡಿಯಲ್ಲಿದ್ದರೂ ನಾಯಕರ ಆಳ್ವಿಕೆಯಲ್ಲಿ ಉಚ್ಚಂಗಿ ದುರ್ಗವು ಪ್ರಮುಖ ಪ್ರದೇಶವಾಗಿತ್ತು. ಈ ಕೋಟೆಯನ್ನು ಸುಧಾರಿಸಿದವರು ತಿಮ್ಮಪ್ಪ ನಾಯಕ, ಅಂದರೆ ಮದಕರಿ ನಾಯಕನ ತಂದೆ. ದುರಾದೃಷ್ಟವತ್ತು ಅಂತಹ ಮಹತ್ವದ ಕೋಟೆಯು ಕ್ಷೀಣಿಸಿ ಇಂದಿಗೆ ಮರೆತು ಹೋಗಿದೆ. ರಾಣಿ ಮತ್ತು ರಾಜನ ಅರಮನೆಗಳು ಚೌಕಾಕಾರವಾಗಿದ್ದು ಕಮಾನು ಗೋಪುರಗಳನ್ನು ಕಾಣಬಹುದಾಗಿದೆ. ಪ್ರತಿದಿನ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಗುತ್ತದೆ.
ಕೆಳಭಾಗದ ಮತ್ತು ಮೇಲ್ಭಾಗದ ಕೋಟೆಯು ಆಳವಾದ ಕಂದಕ ಮತ್ತು ಕಾವಲು ಗೋಪುರಗಳನ್ನು ಹೊಂದಿದೆ. ಉಚ್ಚಂಗಿದುರ್ಗ ದೇವಾಲಯಕ್ಕೆ ಸಂಬಂಧಿಸಿದ ಪ್ರಮುಖ ನಂಬಿಕೆಗಳಲ್ಲಿ ಒಂದು ಭಕ್ತರಿಗೆ ಮಕ್ಕಳನ್ನು ನೀಡುವ ಸಾಮರ್ಥ್ಯ. ಗರ್ಭಧರಿಸುವಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವವರು ಈ ಪವಿತ್ರ ಸ್ಥಳದಲ್ಲಿ ಸಲ್ಲಿಸುವ ಪ್ರಾರ್ಥನೆಗಳ ಮೂಲಕ ಸಾಂತ್ವನ ಮತ್ತು ಭರವಸೆಯನ್ನು ಕಂಡುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಈ ದೇವಾಲಯವು ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಕುಷ್ಠರೋಗಕ್ಕೆ ಚಿಕಿತ್ಸೆ ನೀಡುವ ಗುಣಗಳಿಗೆ ಹೆಸರುವಾಸಿಯಾಗಿದೆ.